ಹೇಳಿ ತಿಳಿಸುವ ಮೂಲಕ ನಮ್ಮೆಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ಅವರಿಗೆ ಅಭಿಮಾನದಿಂದ ಮಹಾಸ್ವಾಮಿಗಳವರು ಶ್ರೀಮಠದ ಗೌರವ ಹಾಗೂ ಧನ್ವಂತರಿ ದೇವರ ಶೇಷವಸ್ತ್ರ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಅವರು ಇಲ್ಲಿಗೆ ಆಗಮಿಸಿ ತಮ್ಮ ಅನೇಕ ಅಡಚಣೆಗಳ ಮಧ್ಯದಲ್ಲಿಗಾಗಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದಂತಹ ಧನ್ಯವಾದಗಳನ್ನು ಮಹಾಸ್ವಾಮಿಗಳವರಿಗೆ ತಿಳಿಸ್ತಾ ಇದ್ದೇನೆ. ಭಯಂ ದ್ವಿತೀಯಾಭಿನಿವೇಶತಸ್ಯ ಎಂಬ ಒಂದೇ ಒಂದು ಶ್ಲೋಕಕ್ಕೆ 16 ರೀತಿಗಳಿಂದ ವ್ಯಾಖ್ಯಾನವನ್ನು ಮಾಡಿ ಸುವಿದ್ಯೆಯಲ್ಲಿದ್ದರು. ಶ್ರೀಮದ್ ಭಾಗವತಕ್ಕೆ ಸತ್ಯಧರ್ಮ ತೀರ್ಥರ ಒಂದು ವಿಶೇಷವಾದ ಅನುಗ್ರಹದಿಂದ ಅವರ ಮಾರ್ಗದರ್ಶನದಲ್ಲಿ ತಾವು ಕೂಡ ವಿವಿಧ ರೀತಿಯ ವ್ಯಾಖ್ಯಾನಗಳನ್ನು ಮಾಡಿ ಅತ್ಯಂತ ಔಚಿತ್ಯಪೂರ್ಣವಾದ ಸಮಯೋಚಿತವಾದ ಇವತ್ತಿನ ಕಾಲದಲ್ಲಿ ಒಳ್ಳೆಯ ಸಂದೇಶವನ್ನು ನೀಡುವಂತಹ ವ್ಯಾಖ್ಯಾನಗಳನ್ನು ಮಾಡಿ ನಮಗೆಲ್ಲ ಬಹಳ ಸಂತೋಷಪಡಿಸಿದ್ದಾರೆ. ನಿಜವಾಗಿಯೂ ಕೂಡ ನಿಮಗೆ ಈಗ ಭಾಗವತ ಪ್ರವಚನ ಕೇಳಿ ತೃಪ್ತಿ ಆಗಿ ಹೋಗಿಬಿಟ್ಟಿದೆ. ನಾನು ಮತ್ತೆ ಶುರು ಮಾಡಿದರೆ ಭಯಂ ದ್ವಿತೀಯಾಭಿನಿವೇಶ. ಆದರೂ ಅಷ್ಟು ಸುಂದರವಾಗಿ ಪ್ರವಚನವನ್ನು ಮಾಡಿ ಸಂತೋಷಪಡಿಸಿದ್ದಾರೆ. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದ ಬಗ್ಗೆ ಅಭಿಮಾನ ಶ್ರದ್ಧೆಗಳು ಮಾತ್ರ ಅಲ್ಲ, ಅದನ್ನು ಚೆನ್ನಾಗಿ ಕರತಲಾಮಲಕ ಮಾಡಿಕೊಂಡು ವಿಶೇಷವಾಗಿ ಉಪನ್ಯಾಸದಲ್ಲಿ ಎಲ್ಲರಿಗೂ ತಿಳಿಯುವಂತೆ ಅದನ್ನು ಹೇಳಿ ಭಾಗವತದ ಒಂದು ಸಾರವನ್ನು ತಿಳಿಸುವಂತಹ ಅವರ ಪ್ರವಚನ ಎಲ್ಲರಿಗೂ ಅತ್ಯಂತ ಪ್ರಿಯವಾಗಿದೆ. ಅವರು ಈ ಅಧಿಕ ಮಾಸದಲ್ಲಿ ಇಲ್ಲಿ ಬಂದು ನಮಗೆಲ್ಲ ಸಂತೋಷಪಡಿಸಿದ್ದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ತಿಳಿಸ್ತಾರೆ.